ಸಮಾಜ ಕಲ್ಯಾಣ ರತ್ನ ಆನಂದ್ ವೈ ಡೊಳ್ಳಿನ್ರವರ ಸಡಗರದಿಂದ ನಡೆದ ಸೇವಾ ನಿವೃತ್ತಿ ಸಮಾರಂಭ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಸೌಜನ್ಯದ ಪ್ರತೀಕವಾಗಿ ಸರಳತೆಯಿಂದ ಇಲಾಖೆಯ ಅಭಿವೃದ್ಧಿ ಕಡೆಗೆ ನಡೆದ ಅವರ ವೃತ್ತಿ ಜೀವನ ಸಾಗಿದ್ದನ್ನು ಆರಂಭಿಕ ಜೀವನ, ಅವರ ವಿದ್ಯಾಭ್ಯಾಸ, ವೈವಾಹಿಕ ಜೀವನ, ವೃತ್ತಿ ಪಯಣ ಹೀಗೆ ಎಲ್ಲವನ್ನೂ ಎಳೆಯಾಗಿ ಪ್ರಾಸ್ತಾವಿಕವಾಗಿ ಹೂವಿನ ಹಡಗಲಿಯ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ವ್ಯವಸ್ಥಾಪಕಿ ಜ್ಯೋತಿ ಮೇಡಮ್ರವರು ಸವಿಸ್ತಾರವಾಗಿ ಅವರು ನಡೆದು ಬಂದ ದಾರಿಯ ಕುರಿತು ಕಚೇರಿಯಲ್ಲಿ ತಂದೆ ಮಕ್ಕಳ ಸಂಬಂಧದಂತೆ ಇರುವ ಅವರ ಗುಣಮೌಲ್ಯಗಳನ್ನು ತಿಳಿಸಿದರು. ವೇದಿಕೆಯಲ್ಲಿ ಗವಿಮಠದ ಡಾಕ್ಟರ್ ಹಿರಿ ಶಾಂತವೀರ ಸ್ವಾಮಿಗಳು, ಹಿರಿಮಲ್ಲಿಂಕೇರಿ ಮಠದ ಅಭಿನವ ಚನ್ನಬಸವ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ವಕೀಲರು ಹಾಗೂ ದಲಿತ ಹಿರಿಯ ಮುಖಂಡರಾದ ಎಚ್ ಪೂಜಪ್ಪ ವಕೀಲರು ಹಾಗೂ ಮಾದಿಗ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಕೆ ಉಚ್ಚಂಗೆಪ್ಪ ಅವರು, ಕುರುಬ ಸಮಾಜದ ಅಧ್ಯಕ್ಷ ಬೀರಪ್ಪನವರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವಸಂತರವರು, ಹಾಗೆಯೇ ನಿವೃತ್ತಿ ಅಧಿಕಾರಿಗಳಾದ ಕೆ ಜವದೇವಯ್ಯ, ಹಾಗೆಯೇ ದ್ಯಾಮಪ್ಪ ಮತ್ತಿತರ ಅಧಿಕಾರಿಗಳು, ಹಾಗೆಯೇ ವಿಜಯನಗರ ಜಿಲ್ಲೆಯ ಜಿಲ್ಲಾ ಉಪನಿರ್ದೇಶಕರಾದ ಅಧಿಕಾರಿಗಳು, ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸಿಂಪಲ್ ಲಿವಿಂಗ್ ಈಸ್ ಹೈ ಥಿಂಕಿಂಗ್, ಸರಳ ಜೀವನ ಉನ್ನತ ವಿಚಾರ. ಹೂವಿನಡಗಲಿ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದಲ್ಲಿ ಇಲಾಖೆಯ ಕಾರ್ಯವೈಖರಿ ಮೆಚ್ಚುವಂಥದ್ದು. ವಿದ್ಯಾರ್ಥಿ ವೇತನ, ವಸತಿ ನಿಲಯಗಳ ಮೇಲ್ವಿಚಾರಣೆ, ಕಚೇರಿ ಮೇಲ್ವಿಚಾರಣೆ, ತಾಲೂಕಿನಲ್ಲಿ ಸರ್ಕಾರದ ಸೌಲಭ್ಯ ಹಂಚಿಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ಅಧಿಕಾರಿಗಳ ಪಾತ್ರ ಅತ್ಯಮೂಲ್ಯವಾದದ್ದು. ಹಲವು ದಶಕಗಳ ಕಾಲ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಜುಲೈ 27ರಂದು ಕರ್ನಾಟಕ ಪತ್ರಕರ್ತರ ಸಂಘದವರು ಪತ್ರಿಕಾ ದಿನಾಚರಣೆಯ ನಿಮಿತ್ತ ಸಮಾಜ ಕಲ್ಯಾಣ ರತ್ನ ಎಂಬ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ವಿಜಯನಗರ ಜಿಲ್ಲೆಯ BCM ಹಿಂದುಳಿದ ವರ್ಗಗಳ ಇಲಾಖೆಯ ವ್ಯವಸ್ಥಾಪಕರಾದ MPM ಅಶೋಕ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ A ಕೊಟ್ರಗೌಡ ಮತ್ತಿತರೆ ಸಿಬ್ಬಂದಿಗಳು ಅನಿಸಿಕೆ ವ್ಯಕ್ತಪಡಿಸಿದರು. ಹೀಗೆ ಆನಂದ್ ವೈ ಡೊಳ್ಳಿನ್ರವರು ಪ್ರಾಮಾಣಿಕ ವ್ಯಕ್ತಿಯಾಗಿ, ಅಧಿಕಾರಿಗಳಾಗಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿ, ಹೂವಿನಡಗಲಿ ತಾಲೂಕಿನ ಸರ್ಕಾರಿ ಇಲಾಖೆಗಳ ಸಿಬ್ಬಂದಿಗಳ ಒಡನಾಡಿಯಾಗಿ ಅವರು ನಿರ್ವಹಿಸಿದ ಕಾರ್ಯವೈಖರಿ, ಅನೇಕ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಸರ್ಕಾರಿ ನೌಕರರ ಸಂಘದವರು ನಡೆದು ಬಂದ ದಾರಿಯ ಕುರಿತು ಮತ್ತೆ ಮತ್ತೆ ಸ್ಮರಿಸಿದ್ದು ಎಲ್ಲರಿಗೂ ಹರ್ಷದಾಯಕವಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸ್ವಾಮಿಗಳು ಎಲ್ಲ ಗಣ್ಯಮಾನ್ಯರು ಪುಷ್ಪ ನಮನ ಸಲ್ಲಿಸಿದರು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಾವು ವಿವಿಧ ಹಂತಗಳನ್ನು ಕಾಣ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬಾಲ್ಯ ಜೀವನ. ಇನ್ನೊಂದು ದಿವಸ ನಾವು ಶ್ರೀಯುತ ಆನಂದ್ ಡೊಳ್ಳಿನ್ರವರ ವಯೋವೃದ್ಧಿ ಜೀವನದ ಸಮಾರಂಭವನ್ನು ಆಚರಿಸ್ತಾ ಇದ್ದೀವಿ. ಶ್ರೀಯುತ ಆನಂದ್ ಡೊಳ್ಳಿನ್ರವರು ದಿನಾಂಕ 22/7/1966
ಇಲ್ಲ, ತುಂಬ ಖುಷಿಯ ಸಂಗತಿ ಅಂತಾನೆ ಹೇಳ್ಬೋದು. ಸೇವಾ ನಿವೃತ್ತಿ ಅಂದರೆ ಬದುಕಿನ ಅಂತ್ಯವಲ್ಲ, ಅದು ಮತ್ತೊಂದು ಹೊಸ ಅಧ್ಯಾಯದ ಆರಂಭ. ಇಂದಿನ ಈ ಬೀಳ್ಕೊಡುಗೆ ಸಮಾರಂಭ ಅವರ ಸೇವೆಯನ್ನು ಗೌರವಿಸುವುದರ ಜೊತೆಗೆ ಅವರು ಮುಂದಿನ